ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಾಜ್ರೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮುನ್ನೂರು ಕಾಪು ಸಮಾಜದಿಂದ ಶ್ರೀಕೃಷ್ಣ ದೇವರಾಯರ ಜಯಂತಿ. ದೂರದೃಷ್ಟಿಯ ಚಿಂತನೆಗಳು ಸಮಾಜಕ್ಕೆ ಮಾದರಿ. ಎ ಪಾಪರೆಡ್ಡಿ. ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಮಧ್ಯೆ ನಕಲಿ ವೈದ್ಯರ ಹಾವಳಿ. ಸಿಎಂ ಕಚೇರಿ ಸೂಚನೆಗೆ ಯಾಪಾಲದಲ್ಲಿ ನಕಲಿ ವೈದ್ಯ ಕ್ಲಿನಿಕ್ಗೆ ಬೀಗ. ಶ್ರೀಕೃಷ್ಣ ದೇವರಾಯ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ. ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನ ಕೊರತೆ, ಕೂಲಿ ಪಾವತಿ ವಿಳಂಬ ಆರೋಪ. ಪವರ್ ಗ್ರಿಡ್ ಬಳಿ ರಸ್ತೆ ಅಪಘಾತ, ಓರ್ವ ಸಾವು. ಮಲ್ಲಾಪುರ್ ತಾಂಡದಲ್ಲಿ ಐತಿಹಾಸಿಕ 286ನೇ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮ. ವಾರ್ತೆಗಳ ವಿವರ. ಒಗ್ಗಟ್ಟಿನಿಂದ ಸಮಾಜ ಮುನ್ನಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಆದ್ದರಿಂದ ಸಮಾಜದ ಪ್ರತಿಯೊಬ್ಬರು ನಿಸ್ವಾರ್ಥದಿಂದ ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸಿ ಕೆಲಸ ಮಾಡಬೇಕು. ಶ್ರೀಕೃಷ್ಣ ದೇವರಾಯರ ವಂಶಸ್ಥರಾಗಿ ಇತರೆ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎ ಪಾಪರೆಡ್ಡಿ ಹೇಳಿದರು. ಅವರಿಂದು ನಗರದ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಮುನ್ನೂರು ಕಾಪು ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ದೇವರಾಯರ 555ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಎಲ್ಲರೂ ನಾಯಕರಾಗದೆ ಒಬ್ಬರ ನಾಯಕತ್ವದಲ್ಲಿ ಮುನ್ನಡೆಯಬೇಕು. ಸ್ವಾರ್ಥವಿಲ್ಲದ ಸಮಾಜ ಸೇವೆ ಮಾಡಬೇಕು. ಇದರಿಂದ ಸಮಾಜ ಬೆಳೆಯುತ್ತದೆ. ಸಮಾಜ ಬೆಳೆದರೆ ನಾವು ಬೆಳೆಯುತ್ತೇವೆ. ಸಮಾಜದ ಮುಖಂಡರು ತಮ್ಮ ವ್ಯಾಪಾರ ವಹಿವಾಟಿನ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಮೊದಲು ಸಮಾಜ, ನಂತರ ವ್ಯಕ್ತಿ ನಾಯಕತ್ವದೊಂದಿಗೆ ಸಮಾಜ ನಡೆಯುತ್ತದೆ. ಮನಸ್ತಾಪ, ವೈಮನಸ್ಸು ಬೆಳೆಸಬಾರದು. ಒಂದೇ ಮಾತು, ಒಂದೇ ವಿಚಾರವಾಗಿರಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಒಗ್ಗಟ್ಟು ಮುನ್ನಡೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು, ನಿಮ್ಮಿಂದನೇ ನಮಗೆ ಗೌರವ ಸಿಗ್ತದೆ. ನೀವೆಲ್ಲ ಗೌರವ ಕೊಟ್ಟರೆ ಇಡೀ ಜನನೇ ಗೌರವ ಕೊಡ್ತಾರೆ. ಯಾವ ಮನೆಯಲ್ಲಿ ನಾನು ಮನೆಯಲ್ಲಿ ಗೆದ್ದುವ ಕಳೆದ ವರ್ಷ ದೇಶವನ್ನು ಯಾಕೆ ಗೆದ್ದಿದ್ದಾರೆ? ಆ ಕಾರಣ ಸಮಾಜವನ್ನು ಗೆಲ್ಲಲಾದಂತ ಮನುಷ್ಯ ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಾವು ಸಮಾಜ ಮನುಷ್ಯನ ಗೆದ್ದಿವಿ. ಸಮಾಜ ಗೆದ್ದ ಸಲುವಾಗಿ ಇಡೀ ಎಲ್ಲ ಸಮಾಜದವರು ನಮಗೆ ಗೌರವದಿಂದ ಕಾಣ್ತಾರೆ. ಆ ಕಾರಣದಿಂದ ಸಮಾಜದಲ್ಲಿ ಎಲ್ಲರೂ ಒಂದಾಗಿರ್ಬೇಕು. ಈಗ ನರಸಗಡ್ಡೆ ಅವರಿಗೆ 75-76 ವರ್ಷ, ನನಗೆ ಬರುವಂತ ಯುವಕರು ಒಂದಾಗಿರ್ಬೇಕು. ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ಸ್ವಾರ್ಥ ಇಲ್ಲದೆ ಸೇವೆ ಮಾಡಬೇಕು. ಯಾವುದೇ ಸ್ವಾರ್ಥ ಇಟ್ಕೊಂಡು ಹೋಗಿ ಮಾತಾಡಿಸುವಂತ ಮನೋಭಾವನೆ ಇರಬಾರದು. ನಿಸ್ವಾರ್ಥವಾಗಿ ಆವಾಗಲೇ ಸಮಾಜ ಬೆಳೆಸ್ತದೆ, ಜನ ಬೆಳೀತಾರೆ. ಆ ನಿಸ್ವಾರ್ಥ ಸೇವೆ ಇಲ್ಲದಾಗ ಯಾರೋ ಮಿಚ್ಚಲಿಲ್ಲ. ಏನೋ ಸ್ವಾರ್ಥತೆ ಅವರು, ಏನೋ ಸರಬದ್ಧ ನಾವು, ನಾಳೆ ಏನೋ ರಾಜಕೀಯದಲ್ಲಿ ಗೆಲ್ಲಬೇಕಂತ ಮಾಡೋಣ, ನಾಳೆ ಇರ್ಬೇಕಂತ ಮಾಡೋಣ, ಈ ತರ ಮಾಡಬೇಕು. ಅದಾಗಬಾರ್ದು. ಸಮಾಜ ನಾಯಕನಾದವನು, ಸಮಾಜಗಳನ್ನ ಎಳ್ಕೊಂಡು ಹೋಗುವವನು ಆ ತರ ಸ್ವಾರ್ಥ ಆಗಿರಬಾರದು. ಹಿಂದೆ ಗಣಿಗಾರನವರು ನಿಸ್ವಾರ್ಥವಾಗಿ ಸೇವೆ ಮಾಡುವರು. ಆ ದೊಡ್ಡದಂತ ಯುದ್ಧ ಬಿಫೋರ್ ಇಂಡಿಪೆಂಡೆನ್ಸ್ ದೇಶ ಸ್ವತಂತ್ರ
ಸ್ವತಂತ್ರ ಆಗ್ತಿಲ್ಲ ಆವಾಗಲೂ ಅವರು ಗಂಜಿನ ಅಂಗಡಿ ವ್ಯಾಪಾರ ಮಾಡ್ತಿದ್ರು. ಆದರೆ ವ್ಯಾಪಾರ ಬಿಟ್ಟು ದೇವದುರ್ಗ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಸುಭಾಷ್ ಪಾಟೀಲ್ ಉಪನ್ಯಾಸ ನೀಡಿ ಸಮರ್ಥ ಆಡಳಿತಗಾರ ಎಂದರೆ ನಮ್ಮ ಕಣ್ಣ ಮುಂದೆ ಬರುವ ಹೆಸರು ಶ್ರೀಕೃಷ್ಣ ದೇವರಾಯ ಸಾವಿರಾರು ಧಾರ್ಮಿಕ ಕ್ಷೇತ್ರಗಳ ಪುನರುಜ್ಜೀವನಗೊಳಿಸಿದ ಮಹಾನ್ ನಾಯಕ. ಮುತ್ತು ರತ್ನ ಪಚ್ಚೆ ಹವಳಗಳನ್ನು ರಸ್ತೆಯ ಬದಿಯಲ್ಲಿ ಮಾರುತ್ತಿದ್ದಂತಹ ಸುವರ್ಣ ಯುಗದ ಸೃಷ್ಟಿಸಿದ್ದ ರಾಜ ಶ್ರೀಕೃಷ್ಣ ದೇವರಾಯ ಅವರಂತೆ ಆ ಸಮಾಜದವರು ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದು ಇತರೆ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಯಾವುದೇ ಒಂದು ದೇಶ ಜಾಗತಿಕವಾಗಿ ಮುಂದುವರಿಯಬೇಕಾದಲ್ಲಿ ಅಂತಹ ದೇಶದ ಜನರಿಗೆ ಮೊದಲು ತಮ್ಮ ದೇಶದ ಇತಿಹಾಸದ ಅರಿವಿರಬೇಕು. ತಮ್ಮ ದೇಶದ ಇತಿಹಾಸ ಅರಿವಿದ್ದಲ್ಲಿ ಮಾತ್ರವೇ ತಮ್ಮ ದೇಶವನ್ನು ಕಟ್ಟಲು ಮತ್ತು ತಮ್ಮ ಸಂಸ್ಕೃತಿಯನ್ನು ಉಳಿಸಲು ತಮ್ಮ ಪೂರ್ವಜರು ಎಂತಹ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಎಂಬುದರ ಅರಿವಾಗುತ್ತದೆ. ಸಮಾಜದಲ್ಲಿಯೂ ಸಹ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುತ್ತಿದ್ದು ಎಲ್ಲ ಸಮಾಜಕ್ಕೆ ಮಾದರಿಯಾಗುವಂತಹ ಕೆಲಸ ಮಾಡುತ್ತಿರುವ ಸಮಾಜವನ್ನು ತಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕು ಎಂದರು. ಸಮಾಜದ ಬಂಧುಗಳಾಗಿರುವಂತಹ 300 ಗ್ರಾಮ ಸಮಾಜದವರು ಇವತ್ತ ವಿಶೇಷವಾಗಿ ಅದ್ಭುತ ಮೆರವಣಿಗೆ ಮೂಲಕ ರಾಯಚೂರಿನಲ್ಲಿ ರಾಯರ ಊರು ರಾಯರ ಊರು ಅನ್ನುವಂತಹ ಈ ರಾಯಚೂರಿನಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಯಾವ ಸಾಮ್ರಾಜ್ಯಗಳನ್ನ ನೆನಪಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸುವರ್ಣವನ್ನು ಹಂಚಿಕೊಂಡಿರುವಂತಹ ಶ್ರೀಕೃಷ್ಣ ರಾಯರನ್ನ ನೆನೆಸುವಂತಹ ಶ್ರೇಷ್ಠವನ್ನ ಕಾರ್ಯ ಮಾಡಿಕೊಳ್ಳುವಂತ ನಮ್ಮ 300 ಗ್ರಾಮ ಸಮಾಜದವರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ 14 ವಂಶಗಳು ಇದ್ದು ಆದರೆ ಶ್ರೀ ಕೃಷ್ಣದೇವರಾಯನ ಆತನ ಆಡಳಿತ ಆತನ ವಿದ್ರೋಹ ಮತ್ತು ತಾನು ನಂಬಿರುವಂತಹ ಧರ್ಮವನ್ನ ತನ್ನ ಜೀವವನ್ನ ಪಣಕ್ಕೆ ಕೊಟ್ಟಿ ಆದರೂ ಈ ದೇಶವನ್ನು ಕಟ್ಟಬಲ್ಲೆ ಈ ಸಮಾಜವನ್ನು ಕಟ್ಟಬಲ್ಲೆ ಅನ್ನುವಂತಹ ದೃಢ ನಿರ್ಧಾರದ ವ್ಯಕ್ತಿ ಯಾರಾದರೂ ಶ್ರೀಕೃಷ್ಣ ದೇವರಾಯ. ಅಂತ ಸಮಾಜದಲ್ಲಿರುವಂತಹ ನಾವುಗಳು ಕಳೆದ ಸಲ ನಾನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದೆ. ಎಲ್ಲ ಸಮಾಜಗಳು ಅವೆಲ್ಲರ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸಮಾಜ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಕೃಷ್ಣಮೂರ್ತಿ, ಪಾಲಿಕೆ ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಲಕ್ಷ್ಮಿ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ಬಂಗಿ ನರಸರೆಡ್ಡಿ, ಯು ಲಿಂಗಾರೆಡ್ಡಿ, ನಾಗೇಂದ್ರ ರೆಡ್ಡಿ, ಆರ್ಡಿಎ ಅಧ್ಯಕ್ಷ ರಾಮಸ್ವಾಮಿ, ಕುಕ್ಕುಲ ನರಸಿಂಹ, ಫಕೀರಪ್ಪ, ಪುಂಡ ರಾಜೇಂದ್ರ ರೆಡ್ಡಿ, ರಾಜಶೇಖರ್ ಸ್ವಾಮಿ ಸೇರಿದಂತೆ ಸಮಾಜದ ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸರ್ಕಾರ ರಾಜ್ಯದ ಜನರ ಆರೋಗ್ಯದ ಮೇಲೆ ಹೆಚ್ಚಿನ ಒತ್ತು ನೀಡುತ್ತಾ ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು, ಆದರೆ ಜನಸಂಖ್ಯೆ ಆಧಾರದಲ್ಲಿ ಆಸ್ಪತ್ರೆ ನಿರ್ಮಾಣ ಮತ್ತು ವೈದ್ಯರನ್ನು ನೇಮಕಾತಿ ಮಾಡುವಲ್ಲಿ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು, ವೈದ್ಯರಿಲ್ಲದೆ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಅರ್ಹತೆ ಇಲ್ಲದವರು ಖಾಸಗಿ ಕ್ಲಿನಿಕ್ಗಳನ್ನು ನಡೆಸಿ ಜನರಿಗೆ ಚಿಕಿತ್ಸೆ ನೀಡುವ ಅನಿವಾರ್ಯತೆ ಎದುರಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಸೌಲಭ್ಯ ಸಿಗದೆ ಅಥವಾ ವೈದ್ಯರು ಹಾಗೂ ಸಿಬ್ಬಂದಿಗಳಿಲ್ಲದೆ ಇರುವ ಕಾರಣ ಜನರು ಖಾಸಗಿ ಕ್ಲಿನಿಕ್ಗಳ ಬಾಗಿಲಿಗೆ ತೆರಳುವ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ 42% ವೈದ್ಯರ ಹುದ್ದೆಗಳು ಖಾಲಿ ಇದ್ದು, ಜಿಲ್ಲೆಯಲ್ಲಿ 42% ಹುದ್ದೆಗಳು ಖಾಲಿ ಇವೆ. ಜನಸಂಖ್ಯೆಯ ಆಧಾರದ ಮೇಲೆ 1:14,640 ಅನುಪಾತದಲ್ಲಿ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದು, ವೈದ್ಯರ ಕೊರತೆ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಆರೋಗ್ಯ ಆವಿಷ್ಕಾರ ಯೋಜನೆಯ ವಿಶೇಷ ಅನುದಾನದಡಿ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, 440 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಯಿ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲು ಅನುದಾನ ಮೀಸಲಿಡಲಾಗಿದೆ. ಆದರೆ ಸರ್ಕಾರದ ಆರೋಗ್ಯ ಆವಿಷ್ಕಾರ ಯೋಜನೆ ವೈದ್ಯರನ್ನು ಆವಿಷ್ಕಾರ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ.
ಇತ್ತೀಚೆಗೆ ರಾಯಚೂರು ತಾಲೂಕಿನ ಯಾಪಲದಿನ್ನಿ ಗ್ರಾಮದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಈ ವಿಚಾರ ಸಿಎಂ ಕಚೇರಿವರೆಗೂ ಹೋಗಿದೆ. ಯಾಪಲದಿನ್ನಿ ಗ್ರಾಮದಲ್ಲಿ ಅತ್ಯಾಧುನಿಕ ನಕಲಿ ವೈದ್ಯರಿದ್ದು ಅಕ್ರಮವಾಗಿ ಕ್ಲಿನಿಕ್ಗಳನ್ನು ತೆರೆದು ಜನರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂಬ ಮಾಹಿತಿ ಸಿಎಂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ರಾಯಚೂರು ಜಿಲ್ಲಾಧಿಕಾರಿಗಳ ಎಕ್ಸ್ ಖಾತೆಗಳನ್ನು ಉಲ್ಲೇಖಿಸಿ ಎಕ್ಸ್ ಖಾತೆ ಬಳಕೆದಾರರೊಬ್ಬರು ದೂರು ನೀಡಿದ್ದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಕಚೇರಿಯ ಕುಂದುಕೊರತೆ ವಿಭಾಗದ ವಿಶೇಷ ಕರ್ತವ್ಯಾಧಿಕಾರಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಈ ಸಂದರ್ಭ ಯಾಪಲದಿನ್ನಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಕ್ರಮ ಕ್ಲಿನಿಕ್ ನಡೆಸುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಮತ್ತು ಕೆಪಿಎಂಇ ಕಾಯ್ದೆ ಉಲ್ಲಂಘಿಸಿದ್ದಕ್ಕಾಗಿ ಅನಧಿಕೃತ ಕ್ಲಿನಿಕ್ಗಳನ್ನು ಸೀಲ್ ಮಾಡಲಾಗಿದೆ ಎಂದು ಸಿಎಂ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ. ಯಾಪಲದಿನ್ನಿ ಮಾತ್ರವಲ್ಲದೆ ಯರಗೇರ, ಗಿಲ್ಲೆಸುಗೂರು ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಅರ್ಹತೆ ಇಲ್ಲದ ವೈದ್ಯರೆಂದು ಹೇಳಿಕೊಳ್ಳುವವರು ಚಿಕಿತ್ಸೆ ನೀಡುತ್ತಿದ್ದು, ಜನರಿಗೆ ಸಕಾಲದಲ್ಲಿ ಸೇವೆ ನೀಡದ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇಡದೆ ನಕಲಿ ವೈದ್ಯರ ಬಳಿಗೆ ಅನಿವಾರ್ಯವಾಗಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಲು ಜನರು ಮುಂದಾಗಿದ್ದಾರೆ. ಜನರ ಆರೋಗ್ಯ ರಕ್ಷಣೆ ಬಗ್ಗೆ ಮಾತನಾಡುವ ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಅಧಿಕಾರಿಗಳು ವೈದ್ಯರ ಕೊರತೆ ನೀಗಿಸಲು ಹಾಗೂ ನಕಲಿ ವೈದ್ಯರ ಹಾವಳಿ ತಪ್ಪಿಸಲು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ. ಶ್ರೀಕೃಷ್ಣ ದೇವರಾಯರ 555ನೇ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಮೆರವಣಿಗೆಗೆ ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎಪ್ಪಾಪರೆಡ್ಡಿ ಚಾಲನೆ ನೀಡಿದರು. ನಗರದ ಬಸವನಭಾವಿ ವೃತ್ತದಲ್ಲಿ ಮುನ್ನೂರು ಕಾಪು ಸಮಾಜದ ವತಿಯಿಂದ ಶ್ರೀಕೃಷ್ಣ ದೇವರಾಯರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ನಗರದ ಬಸವನಭಾವಿ ವೃತ್ತದಿಂದ ಆರಂಭವಾಗಿ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದವರೆಗೆ ಜರುಗಿತು. ಕಾರ್ಯಕ್ರಮ ನಡೆಯಿತು. ಮೆರವಣಿಗೆಯಲ್ಲಿ ಸಮಾಜದ ಹಿರಿಯ ಮುಖಂಡರು ಬೆಲ್ಲಂ ನರಸರೆಡ್ಡಿ, ಕೃಷ್ಣಮೂರ್ತಿ, ಶ್ರೀನಿವಾಸ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಲಕ್ಷ್ಮೀ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ಬಂಗಿ ನರಸರೆಡ್ಡಿ, ತಿಮ್ಮಾರೆಡ್ಡಿ, ವಿ ಲಕ್ಷ್ಮೀರೆಡ್ಡಿ, ಯು ಲಿಂಗಾರೆಡ್ಡಿ, ನಾಗೇಂದ್ರ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ನಿಂಬೆಕಾಯಿ ಶೇಖರ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ರಾಷ್ಟ್ರೀಯ ಗ್ರಾಮೀಣ
ಉದ್ಯೋಗ ಖಾತ್ರಿ ಯೋಜನೆಯಡಿ ಕೇಂದ್ರ ಸರ್ಕಾರ ಸಕಾಲಕ್ಕೆ ಅನುದಾನ ಬಿಡುಗಡೆ ಮಾಡದೆ ಇರುವುದರಿಂದ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ದೊರೆಯದೆ ಹೋಗಿದೆ. ಜಿಲ್ಲೆಯಲ್ಲಿ ಖಾತ್ರಿ ಯೋಜನೆಯಡಿ ಕಾಮಗಾರಿ ನಿರ್ವಹಿಸಿದ ಕೂಲಿ ಕಾರ್ಮಿಕರಿಗೆ ಸರಿಸುಮಾರು 20 ಕೋಟಿ ರೂಪಾಯಿ ಪಾವತಿ ಉಳಿದಿದೆ. ಈ ಮಧ್ಯೆ 90 ದಿನ ವಿಳಂಬವಾಗಿ ಕೂಲಿ ಪಾವತಿಸಿರುವ ಪ್ರಮಾಣ ಹೆಚ್ಚಳವಾಗಿರುವುದು ಕಳವಳಕಾರಿ. ರಾಜ್ಯದಲ್ಲಿಯೇ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಿರುವುದಲ್ಲಿ ಉನ್ನತ ಸ್ಥಾನದಲ್ಲಿದೆ ಎಂಬ ಹೆಗ್ಗಳಿಕೆ ಪಡೆದಿರುವಾಗಲೇ ಕೂಲಿ ಹಣ ಪಾವತಿಯಲ್ಲಿ ಮಾತ್ರ ಹಿಂದೆ ಬಿದ್ದಿದೆ. ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸಲು ಹಣವಿಲ್ಲ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಅನುಷ್ಠಾನ ಇಲಾಖೆಗಳಲ್ಲಿಯೇ ಅನುದಾನವೇ ಇಲ್ಲ. ಜಿಲ್ಲಾ ಯೋಜನಾ ಇಲಾಖೆಯಲ್ಲಿಯೂ ಅನುದಾನ ಕೊರತೆ ಎದುರಾಗಿದೆ. ದೇವದುರ್ಗ ತಾಲೂಕೊಂದರಲ್ಲಿಯೇ ಸರಿಸುಮಾರು 56 ಕೋಟಿ ರೂಪಾಯಿ ಕೂಲಿ ಹಣ ವಿಳಂಬ ಪಾವತಿಯಾಗಿದೆ. ಇತರೆ ತಾಲೂಕುಗಳಲ್ಲಿ ವಿಳಂಬ ಕೂಲಿ ಪಾವತಿ ಪ್ರಮಾಣವು ಹೆಚ್ಚಳವಾಗುತ್ತಲೇ ಇದೆ. ನಿಗದಿ ಕೂಲಿ ದೊರೆಯದೆ ಹೋಗಿರುವಾಗ ಕೆಲಸ ನೀಡಿರುವುದೇ ಸಾಧನೆ ಎಂಬಂತೆ ಬಿಂಬಿಸಲಾಗುತ್ತಿದೆ. ಆದರೆ ಸಕಾಲಕ್ಕೆ ಕೂಲಿ ಹಣ, ಕಾಮಗಾರಿ ಪ್ರಗತಿ ವೇಗ ಮಾತ್ರ ನಿಧಾನಗತಿಯಿಂದ ಹೊರಬರುತ್ತಿಲ್ಲ. 2023-24ನೇ ಸಾಲಿನಲ್ಲಿ ಕಾಮಗಾರಿ ಪೂರ್ಣಗೊಂಡ ಶೇಕಡಾವಾರು ಪ್ರಗತಿ ಶೇಕಡಾ 72ರಷ್ಟಿದ್ದು, 2024-25ನೇ ಸಾಲಿನಲ್ಲಿ ಪೂರ್ಣಗೊಂಡ ಕಾಮಗಾರಿ ಪ್ರತಿಶತ ಶೇಕಡಾ 32ಕ್ಕೆ ಸೀಮಿತಗೊಂಡಿದೆ. ಕೆಲಸ ಪ್ರಾರಂಭವಾಗಿ ಅರ್ಧಕ್ಕೆ ನಿಲ್ಲಿಸಿ ಹೊಸ ಕಾಮಗಾರಿ ಪ್ರಾರಂಭಿಸುತ್ತಿರುವುದೇ ಕಾರಣ. 150 ದಿನ ಕೆಲಸ ನೀಡಲು ಉದ್ದೇಶಿಸಲಾಗಿರುವ ಉದ್ಯೋಗ ಖಾತ್ರಿ ಯೋಜನೆ ಮೇಲುಸ್ತುವಾರಿ ವೈಫಲ್ಯದಿಂದ ಅನೇಕ ಹಣ ದುರ್ಬಳಕೆ, ದುರುಪಯೋಗದ ಆರೋಪ ಹೊತ್ತು ನಿಂತಿದೆ. ಕಾಮಗಾರಿ ನಿರ್ವಹಿಸಿರುವ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸಲು ಎದುರಾಗಿರುವ ಆರ್ಥಿಕ ಸಮಸ್ಯೆಯಿಂದ ಮತ್ತಷ್ಟು ಸದ್ಬಳಕೆಗೆ ಹಿನ್ನಡೆಯಾಗುವಂತಾಗಿದೆ. ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಗರದ ಪವರ್ ಗ್ರಿಡ್ ಬಳಿ ಶನಿವಾರ ರಾತ್ರಿ ನಡೆದಿದೆ. ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ರಾಜಶೇಖರ್ ವಯಸ್ಸು 32 ಮೃತ ನೀರ್ಮಾನ್ವಿಯಿಂದ ಶನಿವಾರ ರಾತ್ರಿ ರಾಯಚೂರು ಕಡೆಗೆ ಬರುತ್ತಿದ್ದ ವೇಳೆ ಪವರ್ ಗ್ರಿಡ್ ಬಳಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಸ್ಥಳದಲ್ಲಿ ಎಚ್ಚರಿಕೆ ಸೂಚನಾ ಫಲಕಕ್ಕೆ ತಗುಲಿ ಆಯಾ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ವ್ಯಕ್ತಿಯ ತಲೆಗೆ ಬಲವಾದ ಪೆಟ್ಟಾಗಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಶವಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಬಂಜಾರ ಸಮಾಜ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ನಾವು ಇನ್ನು ಶಿಕ್ಷಣದಲ್ಲಿ ಮುಂದೆ ಬಂದಾಗ ಮಾತ್ರ ನಮ್ಮ ಸಮಾಜ ಸಮಾನವಾಗಿ ಇರಲು ಸಾಧ್ಯವಾಗುತ್ತದೆ ಎಂದು ಸಂಪಾದಕರಾದ ಅಮರೇಶ್ ಚೌಹಾಣ್ ಅವರು ಹೇಳಿದರು. ಅವರಿಂದು ದೇವದುರ್ಗ ತಾಲೂಕಿನ ಮಲ್ಲಾಪುರ ತಾಂಡದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರ 286ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಆವತ್ತು ಸಂವಿಧಾನವನ್ನು ಬರೆಯದೇ ಇದ್ದರೆ ನಾವು ಇಂದು ಶ್ರೀ ಸಂತ ಸೇವಾಲಾಲ್ ಅವರ ಜಯಂತಿಯನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ನಮ್ಮ ಸಮಾಜ ಇನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಸೇವಾಲಾಲ್ ಅವರು ಮಾರ್ಗದರ್ಶನ ಬಹಳ ಅವಶ್ಯಕವಾಗಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಶ್ರೀ ಸಂತ ಸೇವಾಲಾಲ್ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ಶ್ರೀ ಸಂತ ಸೇವಾಲಾಲ್ ಅವರ ಜಯಂತ್ಯೋತ್ಸವಕ್ಕೆ ಒಂದು ಅರ್ಥ ಬರುತ್ತದೆ ಎಂದರು. ನಂತರ ಮಾತನಾಡಿದ ಅಮರೇಶ್ ರಾಥೋಡ್, ಸಮಾಜದಲ್ಲಿ ಬದುಕಲು ಶಿಕ್ಷಣದ ಅವಶ್ಯಕತೆ ಬಹಳ ಇದೆ. ಶ್ರೀ ಸಂತ ಸೇವಾಲಾಲ್ ಅವರು ಯಾವುದೇ ಶಿಕ್ಷಣ ಪಡೆಯದೆ ನಮ್ಮ ಬಂಜಾರ ಸಮಾಜದ ಏಳಿಗೆಗಾಗಿ ಜೀವಿಸಿದವರು. ಅಂತಹ ಸಂತನ ಜಯಂತಿ ಆಚರಣೆ ಮಾಡಲು ಇಂದು ಬಹಳ ಸಂತೋಷ ಅನಿಸುತ್ತದೆ. ನಾವೆಲ್ಲರೂ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಳ್ಳೋಣ ಎಂದು ಕಿವಿಮಾತು ಹೇಳಿದರು. ನಂತರ ಮಾತನಾಡಿದ JDS ಯುವ ಮುಖಂಡ ವಿಜಯ್ ರಾಥೋಡ್ ಅವರು, ಇವತ್ತು ನಮ್ಮ ಕುಲ ಗುರುಗಳಾದ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರ ಜಯಂತಿ ಆಚರಣೆ ಮಾಡಲು ತುಂಬಾ ಹೆಮ್ಮೆಯ ವಿಚಾರ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದುಕೊಳ್ಳಬೇಕು ಎಂದರು. ನಂತರ ಮಾತನಾಡಿದ
ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಅಮರೇಶ್ ರಾಥೋಡ್, ಸಂತ ಶ್ರೀ ಸೇವಾಲಾಲ್ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯ ಸಂದೇಶ ನೀಡಿ ಹೋಗಿದ್ದಾರೆ. ಅವರ ಹಾಕಿಕೊಟ್ಟ ಸಂದೇಶವನ್ನು ನಾವೆಲ್ಲರೂ ಪಾಲನೆ ಮಾಡಿಕೊಂಡು ಹೋದಾಗ ಮಾತ್ರ ಸಂತ ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವ ಒಂದು ರೀತಿಯ ಕಳೆ ಬಂದಂಗಾಗುತ್ತದೆ ಎಂದರು. ಮೆರವಣಿಗೆ ಕಾರ್ಯಕ್ರಮಕ್ಕೂ ಮುನ್ನ ಎಲ್ಲ ಮಹಿಳೆಯರು ಕಳಸ ಹೊತ್ತು ಶ್ರೀ ಸಂತ ಸೇವಾಲಾಲ್ ಅವರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಊರಿನ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ದಿಮಿ ದಮಿ ನಾಚ ಜರ ಡೀಲೋ ನಾಚ ಎಂಬ ಲಂಬಾಣಿ ಹಾಡಿಗೆ ನೃತ್ಯದೊಂದಿಗೆ ಹೆಜ್ಜೆ ಹಾಕಿದರು. ಬಂಜಾರ ಸಮಾಜದ ವಾದ್ಯ ಮೇಳ ನಂಗಾರ ಹೊಳೆದು ಸಂತ ಶ್ರೀ ಸೇವಾಲಾಲ್ ಅವರ ಭೋಗ್ ಕಾರ್ಯಕ್ರಮ ಮಾಡಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ವೇಳೆ ಮಲ್ಲಾಪುರ ತಾಂಡಾ ಶಾಲೆಯ ಮುಖ್ಯ ಗುರುಗಳಾದ ಸಂತೋಷ್ ರಾಥೋಡ್, ಅತಿಥಿ ಶಿಕ್ಷಕ ರವಿ ದೊರೆ, ಊರಿನ ಹಿರಿಯರಾದ ಬುಡ್ಡಪ್ಪ ಚೌಹಾಣ್, ಬಾಲಪ್ಪ ಚೌಹಾಣ್, ಬಸಪ್ಪ ಚೌಹಾಣ್, ಬಂಗಪ್ಪ ಚೌಹಾಣ್, ಶೇಖರಪ್ಪ ಪೂಜಾರಿ, ಬಸಪ್ಪ ಅಂಗಡಿ, ಬಸವರಾಜ್ ಚೌಹಾಣ್, ಬಸವರಾಜ್ ರಾಥೋಡ್, ಶಿವಪ್ಪ ಪೂಜಾರಿ, ಧರ್ಮಣ್ಣ ಪೂಜಾರಿ, ಕಿಷ್ಟಪ್ಪ ಪೂಜಾರಿ, ಶಂಕರಪ್ಪ ರಾಥೋಡ್ ಪೂಜಾರಿ, ಬಾಷಪ್ಪ ರಾಥೋಡ್, ಮೇಘಪ್ಪ ಪೂಜಾರಿ, ಮುಖಂಡರಾದ ಶಂಕರಪ್ಪ ಚೌಹಾಣ್, ನಾಗರಾಜ್ ಭೋಜಪ್ಪ, ಫೋಟೋಗ್ರಾಫರ್ ರಾಥೋಡ್, ನಾಗೇಶ್ ರಾಥೋಡ್, ಚಂದ್ರಪ್ಪ ರಾಥೋಡ್, ತಮ್ಮಣ್ಣ ಪಾಂಡು ರಾಥೋಡ್, ಜಗನ್ನಾಥ್ ಚೌಹಾಣ್, ಮುನಿಲಾಲ್, ರಾಜು ರಾಥೋಡ್, ರಮೇಶ್ ರಾಥೋಡ್, ಲಕ್ಷ್ಮಣ್ ರಾಥೋಡ್, ನಾಗೇಶ್ ಚೌಹಾಣ್ ಸೇರಿದಂತೆ ಊರಿನ ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಮರೇಶ್ ರಾಥೋಡ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಚೆನ್ನಪ್ಪ ಚೌಹಾಣ್ ಸ್ವಾಗತಿಸಿದರು. ನಾಗರಾಜ್ ರಾಥೋಡ್ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುನ್ನೂರು ಕಾಪು ಸಮಾಜದಿಂದ ಶ್ರೀಕೃಷ್ಣ ದೇವರಾಯರ ಜಯಂತಿ. ದೂರದೃಷ್ಟಿಯ ಚಿಂತನೆಗಳು ಸಮಾಜಕ್ಕೆ ಮಾದರಿ. ಎ ಪಾಪರೆಡ್ಡಿ. ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಮಧ್ಯೆ ನಕಲಿ ವೈದ್ಯರ ಹಾವಳಿ. ಸಿಎಂ ಕಚೇರಿ ಸೂಚನೆಗೆ ಯಾಪಾಲದಲ್ಲಿ ನಕಲಿ ವೈದ್ಯ ಕ್ಲಿನಿಕ್ಗೆ ಬೀಗ. ಶ್ರೀಕೃಷ್ಣ ದೇವರಾಯ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ. ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನ ಕೊರತೆ, ಕೂಲಿ ಪಾವತಿ ವಿಳಂಬ ಆರೋಪ. ಪವರ್ ಗ್ರಿಡ್ ಬಳಿ ರಸ್ತೆ ಅಪಘಾತ, ಓರ್ವ ಸಾವು. ಮಲ್ಲಾಪುರ ತಾಂಡಾದಲ್ಲಿ ಐತಿಹಾಸಿಕ 286ನೇ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.